ಅರಣ್ಯದಲ್ಲಿ 1 ಕಿಲೋಮೀಟರ್ನಷ್ಟು ದೂರ 10 ರಿಂದ 15 ಸ್ಥಳ ಗುರುತಿಸಿದ ದೂರುದಾರ. ಅರಣ್ಯದಲ್ಲಿ 1 ಕಿಲೋಮೀಟರ್ನಷ್ಟು ದೂರ ನಡೆದು ಮಹಜರು ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಇಂಚಿಂಚು ಮಾಹಿತಿಯನ್ನ ದೂರುದಾರ ಕೊಟ್ಟಿದ್ದಾರೆ. ಸುಮಾರು 10 ರಿಂದ 15 ಸ್ಥಳಗಳನ್ನ ಈಗಾಗಲೇ ಗುರುತಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ 2 ಗಂಟೆಗಳ ಅವಧಿಯಲ್ಲಿ 10 ರಿಂದ 15 ಶವಗಳನ್ನ ಹೂಳಿರುವಂತಹ ಜಾಗವನ್ನ ಅವರು ಗುರುತಿಸಿದ್ದಾರಂತೆ. ಇಲ್ಲಿಯೇ ನಾನು ಶವವನ್ನು ಹೂತಿಟ್ಟಿದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಅಂತ. ಈಗ ಅದೆಲ್ಲವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. 2 ಗಂಟೆಗಳ ಕಾಲ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಅರಣ್ಯ ಪ್ರದೇಶದಲ್ಲೆಲ್ಲ ಹೋಗಿ ಆತ ಹುಡುಕಾಡಿ ಇಂತಿಂಥ ಜಾಗದಲ್ಲೇ ನಾನು ಶವಗಳನ್ನು ಹೂತಿಟ್ಟಿದ್ದು ಅಂತ ಸುಮಾರು 10 ರಿಂದ 15 ಶವಗಳನ್ನು ಹೂಳಿರುವಂತಹ ಜಾಗವನ್ನು ತೋರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹುತೇಕ ಹೆಣ್ಣು ಮಕ್ಕಳ ಶವಗಳೇ ಇಲ್ಲಿ ಹೂಳಲ್ಪಟ್ಟಿದೆ ಅಂತ ಕೂಡ ಅವರು ಆರೋಪಿಸಿದರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಈಗ ಸ್ಥಳ ಮಹಜರು ಕಾರ್ಯ ಎಲ್ಲಿಗೆ ಬಂತು? ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಸುಮಾರು ಎಷ್ಟು ಸ್ಪಾಟ್ಗಳನ್ನ ತೋರಿಸಿದ್ದಾರೆ ಅಂತ ಗೊತ್ತಾಗಿದೆ? ದಿವ್ಯಾ, ಸುಮಾರು ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಸ್ಥಳದಲ್ಲಿ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಆರಂಭಗೊಂಡಿರುವಂಥ ಈ ಮಹಜರು ಪ್ರಕ್ರಿಯೆ ಏನಿದೆ ಅದು ಸುಮಾರು 2 ಗಂಟೆಗಳ ಸತತವಾಗಿ ನಡೆದಿರುವಂಥದ್ದು. ನೇರವಾಗಿ ಸುಮಾರು 1 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಕಾಡಿನ ಒಳಗೆ ಆತ ಸ್ಥಳ ಮಹಜರು ವೇಳೆ ಕೆಲವೊಂದು ಜಾಗಗಳನ್ನು ಗುರುತಿಸಿದ್ದಾನೆ. ನಾವು ಗಮನಿಸಬಹುದು, ನಾವೀಗ ನೇತ್ರಾವತಿ ನದಿಯ ಬ್ರಿಡ್ಜ್ ಏನಿದೆ, ಸೇತುವೆ ಏನಿದೆ, ಅದರ ಮೇಲ್ಭಾಗದಲ್ಲಿದ್ದೇವೆ. ಇದು ಸ್ನಾನಘಟ್ಟಕ್ಕೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಈ ಸ್ನಾನಘಟ್ಟದಿಂದ ಬಂದಂಥ ಈ SIT ಅಧಿಕಾರಿಗಳು ಮತ್ತು ಈ ದೂರುದಾರಿಯರಿದ್ದಾರೆ, ಅವರು ಸುಮಾರು 2 ಗಂಟೆಗಳ ಕಾಲ ಇಡೀ ಕಾಡಿನಲ್ಲಿ ಸುತ್ತಾಟ ಮಾಡಿರುವಂಥದ್ದು. ಅಲ್ಲಿ ಸುಮಾರು 10 ರಿಂದ 15 ಸ್ಪಾಟ್ಗಳನ್ನು ಆತ ಗುರುತಿಸಿದ್ದಾನೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ದಟ್ಟವಾದ ಕಾಡು ಏನಿದೆ, ಈ ಕಾಡಿನಲ್ಲಿ ಆತ ನೇತ್ರಾವತಿ ಸ್ನಾನಘಟ್ಟದಿಂದ ಆರಂಭಿಸಿ ಅಲ್ಲಿಂದ ನೇರವಾಗಿ 1 ಕಿಲೋಮೀಟರ್ ದೂರದಲ್ಲಿರುವಂಥ ಈ ನೇತ್ರಾವತಿಯ ಸೇತುವೆ ಬಳಿಯವರೆಗೂ ಕೆಲವೊಂದು ಕಡೆಗಳಲ್ಲಿ ಗುರುತುಗಳನ್ನು ಮಾಡಿಕೊಂಡಿರುವಂಥದ್ದು. ನಿರಂತರವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು, ದಟ್ಟ ಕಾಡಿನಲ್ಲಿ ನಾನು ಈ ರೀತಿಯಾಗಿ ಹೂತು ಇಟ್ಟಿರುವಂಥದ್ದು, ಅದು ನೇತ್ರಾವತಿಯ ನದಿಯ ಸಮೀಪದಲ್ಲಿ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ನೀವು ಗಮನಿಸಬಹುದು, ಈ ಭಾಗದಿಂದ ಅವರು ಹೊರಗೆ ಬಂದಿರುವಂಥದ್ದು. ಇಲ್ಲೆಲ್ಲ ಗಿಡ ಮರಗಳನ್ನು ಕಟ್ ಮಾಡಿರುವಂಥದ್ದನ್ನು ಗಮನಿಸುವುದಾದ್ರೆ ಇದು ಈ ಭಾಗದಲ್ಲಿ ಅವರು ಹೊರಗೆ ಬಂದಿರುವಂಥದ್ದು. SIT ಅಧಿಕಾರಿಗಳು ಜೊತೆಗೆ ದೂರುದಾರ ಕಾಡಿನಿಂದ ಹೊರಗೆ ಬರುವಂಥದ್ದು ಈ ಒಂದು ದಾರಿಯ ಮೂಲಕವಾಗಿ ಹೊರಗೆ ಬಂದಿದ್ದಾರೆ. ಇಲ್ಲಿಂದ ಅವರು ನೇರವಾಗಿ ವಾಹನದ ಮೂಲಕ SIT ಅಧಿಕಾರಿಗಳು ಆತನನ್ನು ಕರ್ಕೊಂಡು ಹೋಗಿರುವಂಥದ್ದು. ಸದ್ಯದ ಮಟ್ಟಿಗೆ ಒಂದು ಹಂತದ ಸ್ಥಳ ಮಹಜರು ಆಗಿರುವಂಥದ್ದು. ಆತ ಎಲ್ಲೆಲ್ಲೆಲ್ಲ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. 100 ಕಡೆಗಳಲ್ಲಿ ಶವಗಳನ್ನು ಹೂತಾಕಿದ್ದೇನೆ, ನೇತ್ರಾವತಿ ನದಿ ಸಮೀಪದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಜೊತೆಗೆ ದಟ್ಟವಾದ ಅರಣ್ಯದಲ್ಲೇ ಅದನ್ನು ಹೂತಾಕಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ಸ್ಥಳ ಮಹಜರು ನಡೆದಿರುವಂಥದ್ದು ಇದೇ ರೀತಿಯಾದಂಥ ದಟ್ಟ ಅರಣ್ಯದಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ಅವರು ಎಲ್ಲರೂ ಇಡೀ ತಂಡ ಸುತ್ತಾಟವನ್ನು ಮಾಡಿ ಸುಮಾರು 10 ರಿಂದ 15 ಸ್ಪಾಟ್ಗಳನ್ನು ಗುರುತಿಸಿರುವಂಥದ್ದು. ಹಾಗಾಗಿ ಅಲ್ಲೆಲ್ಲ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಸದ್ಯದ ಮಟ್ಟಿಗೆ ಹೇಳಿದ್ದಾನೆ. ಈ ಆಧಾರದ ಮೇಲೇ ಮುಂದಿನ ವಿಚಾರಣೆಗಳು, ಮುಂದಿನ ಬೆಳವಣಿಗೆಗಳು ನಡೆಯುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಆತ ಗುರುತಿಸಿರುವಂಥ ಸ್ಥಳಗಳೇನಿದೆ ಅದೆಲ್ಲವನ್ನ ಸೆಕ್ಯೂರ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ. ಜೊತೆಗೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸ್ಥಳ ಆಗಿರೋದ್ರಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದರೆಲ್ಲ ಸೆಕ್ಯೂರ್ ಮಾಡುವಂಥ ಕೆಲಸಗಳಿಗೆ ಮುಂದಾಗ್ತಾರೆ. ಅದರ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ಇವರೆಲ್ಲರ ಸಮಕ್ಷಮದಲ್ಲಿ ಈ ಒಂದು 15 ಜಾಗಗಳನ್ನು ಗುರುತಿಸುವಂಥ ಕೆಲಸ ಆಗಿದೆ. ಈ ಹಿನ್ನೆಲೆಯಲ್ಲೇ ಈಗ ಮುಂದಿನ ತನಿಖೆಗಳು ನಡೆಯುವಂಥದ್ದು. ಜೊತೆಗೆ ನ್ಯಾಯಾಲಯದಿಂದ ಇದಕ್ಕೆ ಬೇಕಾದಂಥ ಒಂದು ಪರ್ಮಿಷನ್ ಅನ್ನು ಪಡ್ಕೊಂಡು ಆ ಬಳಿಕ ನೇರವಾಗಿ ಇದನ್ನು ಹೊರಗೆ ತೆಗೆಯುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಮಹಜರ್ ಮಾಡುವಂಥದ್ದು ಮತ್ತು ಗುರುತಿಸುವಂಥ ಕೆಲಸವನ್ನು ಈಗ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂಥದ್ದು. 2 ಗಂಟೆಗಳ ಕಾಲ ನಿರಂತರವಾಗಿ ಈ ರೀತಿಯಾಗಿ ಈ ದಟ್ಟ ಅರಣ್ಯದಲ್ಲಿ ತಪಾಸಣೆ ಮಾಡುವಂಥದ್ದು, ಸ್ಥಳಗಳನ್ನು ಗುರುತು ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆಗಳು ಮುಗ್ದಿರುವಂಥದ್ದು. ಸ್ವತಃ SITಯ SP ಜಿತೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳೀಗ ನಡೆದಿರುವಂಥದ್ದು. ಇನ್ನು ಆತನನ್ನು ಸದ್ಯದ ಮಟ್ಟಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಯುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅವರ ವಶದಲ್ಲಿ ಇಟ್ಕೊಳ್ತಾರೆ. ಆ ಬಳಿಕ ಆತನನ್ನು ಕಳಿಸ್ಕೊಡ್ತಾರೆ. ಸದ್ಯ ಆತ ದೂರುದಾರನಾಗಿರೋದ್ರಿಂದ ಯಾವುದೇ ರೀತಿಯಾಗಿ SIT ಅಧಿಕಾರಿಗಳ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದಷ್ಟು ವಿಚಾರಣೆಗಳು ಜೊತೆಗೆ ಕೆಲವೊಂದು ದಾಖಲೆಗಳಿಗೆ ಆತನ ಸಹಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಅದೆಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಆತನನ್ನು ಬಿಟ್ಟು ಕಳಿಸುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇವತ್ತು ನಡೆದಿರುವಂಥ ಈ ಬೆಳವಣಿಗೆ ಏನಿದೆ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ.
ನೇತ್ರಾವತಿಯ ಸುತ್ತಮುತ್ತಲಿನ ದಟ್ಟ ಅರಣ್ಯದಲ್ಲಿ ನಾನು ಎಲ್ಲೆಲ್ಲೆಲ್ಲ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಈಗ ಸದ್ಯದ ಮಟ್ಟಿಗೆ ತೋರಿಸಿರುವಂಥದ್ದು. ಮುಂದಿನ ಬೆಳವಣಿಗೆಯಲ್ಲಿ ಇದನ್ನೆಲ್ಲ ಹೂತಾಕಿರುವಂಥ ಸ್ಥಳಗಳನ್ನು ಗುರುತಿಸಿ ಅಲ್ಲಿಂದ ಆ ಶವಗಳೇನಾದರೂ ಇದ್ದರೆ ಅದನ್ನು ಹೊರಗೆ ತೆಗೆಯುವಂಥ ಕೆಲಸಗಳಾಗಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಅನುಮತಿಯನ್ನು ನ್ಯಾಯಾಲಯದಿಂದ ಈಗ SIT ಅವರು ಪಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗಿರುವಂಥ ಸ್ಥಳಗಳಲ್ಲಿ ಮಹಾಜರ್ ಏನು ಮಾಡಿದೆ, ಅಲ್ಲಿನ ಕೆಲವು ಮಣ್ಣಿನ ಕಣಗಳನ್ನು ಸಂಗ್ರಹಿಸಿದ್ದಾರೆ. ಅದನ್ನು FSLಗೆ ಕಳಿಸಿ ಮುಂದೆ ಅದರ ವರದಿಗಾಗಿ SIT ಅಧಿಕಾರಿಗಳು ಕಾಯಬೇಕಾಗುತ್ತೆ. ದಿವ್ಯಾ. ಓಕೆ, ಸುಕ್ಪಾಲ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಧರ್ಮಸ್ಥಳ ಕಾಡ್ನಲ್ಲಿ ಪರಿಶೀಲನೆಯನ್ನ ಮುಕ್ತಾಯಗೊಳಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದೂರುದಾರ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. ಮತ್ತೆ SIT ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಧರ್ಮಸ್ಥಳದ ಕಾಡ್ನಲ್ಲಿ ಪರಿಶೀಲನೆಯನ್ನ ನಡೆಸಲಾಯಿತು. ಸತತ 2 ಗಂಟೆಗಳ ಪರಿಶೀಲನಾ ಕಾರ್ಯ ಮುಕ್ತಾಯಗೊಂಡಿದ್ದು, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದೂರುದಾರನ ಕೋರ್ಟ್ನ ಮುಂದೆ ಹಾಜರುಪಡಿಸುವ ಮೂಲಕವಾಗಿ ಆ ಒಂದು ಜಾಗವನ್ನ ಆ ವ್ಯಕ್ತಿ ಏನ್ ತೋರಿಸಿದ್ದಾರೆ ಅದನ್ನ ಅಗೆಯುವಂತಹ ಕೆಲಸಕ್ಕೆ ಅನುಮತಿಯನ್ನ ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಆನಂತರದಲ್ಲಿ SIT ಟೀಮ್ ದೂರುದಾರನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳ ಕುರಿತಾಗಿಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿಯವರೆಗೂ ದೂರುದಾರನ SIT ತನಿಖಾ ತಂಡ ವಿಚಾರಣೆಗೆ ಕರೆಸ್ಕೊಳ್ತಾ ಇತ್ತು. ವಿಚಾರಣೆ ನಡೆಸಿದ ನಂತರದಲ್ಲಿ ವಾಪಸ್ ಕಳಿಸುವಂತಹ ಪ್ರಕ್ರಿಯೆಗಳಾಗ್ತಿತ್ತು. ಈಗ ಆತ ದೂರುದಾರ ಆಗಿರೋದ್ರಿಂದ ವಶಕ್ಕೆ ಪಡಿತಾರ ಅನ್ನುವಂತಹ ಪ್ರಶ್ನೆಗಳಿದೆ.